ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟ್ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈಗ ಮಾವಿನ ಚಿಗುರು ಇನ್ನೂ ಬಂದಿಲ್ಲ, ಆದರೆ ಹೂ ಬಂದಿದೆ. ಈ ಸಮಯದಲ್ಲಿ ನಮ್ಮ ರೈತ ಬಾಂಧವರು ಅನೇಕ ರೀತಿಯ ರಾಸಾಯನಿಕಗಳನ್ನು ಬಳಸುತ್ತಾರೆ. ಈ ರಾಸಾಯನಿಕ ಬಳಸೋದ್ರಿಂದ ಅದನ್ನು ಸೇವನೆ ಮಾಡಿದ ನಮ್ಮ ದೇಹದಲ್ಲಿ ಹೋಗಿ ನಾನಾ ರೀತಿಯ ಕಾಯಿಲೆಗಳಿಗೆ ಈಡಾಗ್ತದೆ. ಆದರೆ ಪ್ರಕೃತಿ, ಎಲ್ಲಕ್ಕೂ ಪ್ರಕೃತಿ ಇದೆ. ಈ ಮಾವು ಈಗ ಹೂ ಬಂದಿದೆ. ಹೂ ಬಂದಾಗ ಅದಕ್ಕೆ ಬೇರೆ ಬೇರೆ ರಾಸಾಯನಿಕ ಸಿಂಪಡಣೆ ಮಾಡೋ ಬದಲು ಇದಕ್ಕೆ ಹುಲಿ ಮಜ್ಜಿಗೆ ಟ್ರೀಟ್ಮೆಂಟ್. ಏನು ಹುಲಿ ಮಜ್ಜಿಗೆ ಅಂತ, 1 ಲೀಟರ್ ಹಾಲನ್ನು ಅಥವಾ ಹಾಲನ್ನು ತೆಗೆದು ಅದು ಮೊಸರು ಮಾಡಿ ಅದಕ್ಕೆ 5 ಲೀಟರ್ ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು 3-4 ದಿವಸ ಬಿಡಬೇಕು. 1 ವಾರ ಬಿಡಬೇಕು. 1 ವಾರ ಬಿಟ್ಟ ಮೇಲೆ ಅದೇನಾಗುತ್ತೆ, ಫುಲ್ಲು ಹುಲಿ ಆಗಿಬಿಡ್ತದೆ. ಅಂದರೆ ಅಷ್ಟು ಸೋರಾಗುತ್ತದೆ. ಆ ಹುಲಿ ಮಜ್ಜಿಗೆಗೆ ಮತ್ತೆ 10 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾ ಬಂದರೆ ಈ ಹೂವು ಮೆಲ್ಟ್ ಆಗಲ್ಲ. ಮತ್ತು ಪೀಸ್ ಅಂತೀವಲ್ಲ, ಸಣ್ಣ ಸಣ್ಣ ಕಾಯಿಗಳಿರ್ತವೆ, ಅದು ಉದುರಲ್ಲ. ಮತ್ತು ಅದು ಬರ್ನಿಂಗ್ ಆಫ್ ಫ್ಲವರ್ ಅಂತಾರೆ. ಈ ಬರ್ನಿಂಗ್ ಇದು ಆಗೋಲ್ಲ. ಅಷ್ಟನ್ನು ತಡೆಯುವ ಶಕ್ತಿ ಈ ಹುಲಿ ಮಜ್ಜಿಗೆಗಿದೆ. ಏನು ಖರ್ಚಾಯ್ತು ನಮಗೆ? ಆ ರಾಸಾಯನಿಕ ಸಾವಿರಾರು ಗಟ್ಟಲೆ ಸುರಿದು ಅದು ಎತ್ಕೊಂಡು ಶೇಖರಣೆ ಮಾಡಿ ಅದನ್ನು ಸಿಂಪಡಣೆ ಮಾಡಿ ಹಣ ಖರ್ಚು ಮಾಡಿಕೊಳ್ಳಲ್ಲದೇ ನಮ್ಮ ದೇಹವನ್ನು, ನಮ್ಮ ಭೂಮಿಯನ್ನು ಕಟ್ಟೋಗುತ್ತೆ. ಅದೇ ಈ ಒಂದು ಸಾವಯವ ಕೃಷಿಯಲ್ಲಿ ಬೇಸಾಯ ಮಾಡಿದ್ರೆ ಯಾರೂ ಕಟ್ಟಿಲ್ಲ. ಅದೇ ರೀತಿ ಈ ಹುಲಿ ಮಜ್ಜಿಗೆಯನ್ನು ನಾವು ಸಿಂಪಡಣೆ ಮಾಡ್ತಾ ಬಂದರೆ ನಮ್ಮ ಒಂದು ಮಾವಿಗೆ ಬೇಕಾದ ಶಕ್ತಿಯೂ ಸಿಗುತ್ತೆ. ಆ ಹೂವೂ ಮೆಲ್ಟಾಗಲ್ಲ, ಆ ಕಾಯಿ ಸಣ್ಣ ಕಾಯಿ ಉದುರಲ್ಲ. ನಮಗೆ ಬೇಕಾದ ಫಸಲನ್ನು ಕೊಡುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇಡೀ ರೈತ ಬಾಂಧವರಿಗೆ ತಲುಪಿಸ್ಬೇಕು. ಇದನ್ನು ಶೇರ್ ಮಾಡಿ, ಎಲ್ರಿಗೂ ಪ್ರತಿಯೊಬ್ಬರೂ ಹೋಗಲಿ ಸ್ನೇಹಿತರೆ. ಇದರಿಂದ ನಮಗೆ ಲಾಭದಾಯಕ ವ್ಯವಸಾಯ ಆಗುತ್ತೆ ಹೊರತು ಇದು ನಮಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.